ಆರ್ಬಿ ತಿಮ್ಮಾಪುರ್ ಖಾತೆಯನ್ನ ಸರ್ಕಾರ ಬದಲಾಯಿಸಬೇಕು ಅಂತ ಆಗ್ರಹವನ್ನ ಕೂಡ ಮದ್ಯ ಮಾರಾಟಗಾರರ ಸಂಘ ಮಾಡ್ತಾ ಇದೆ. ಗೋಪಾಲಯ್ಯ ನಾಗೇಶ್ ಸಚಿವರಾಗಿದ್ದಾಗ ಕೂಡ ಲಂಚ ಇತ್ತು, ಹಿಂದೆ ಕೂಡ ಲಂಚ ಇತ್ತು, ಆದ್ರೆ ಈಗ ಮಿತಿ ಮೀರಿ ಹೋಗ್ಬಿಟ್ಟಿದೆ ಅನ್ನೋದು ಇವ್ರ ಮಾತು. ಎಲ್ಲಾ ಸರ್ಕಾರದಲ್ಲೂ ಲಂಚ ಇತ್ತು, ಬಟ್ ಈಗ ಅದನ್ನ ತಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮದ್ಯ ಮಾರಾಟಗಾರರು, ಸಚಿವರು ಹಾಗೂ ಇಲಾಖೆಯ ಡಿಮ್ಯಾಂಡ್ಸ್ ಅನ್ನ ಪೂರೈಕೆ ಮಾಡೋದಕ್ಕೆ ಆಗ್ತಾ ಇಲ್ಲ. ನಷ್ಟದ ಸುಳಿಗೆ ನಾವು ಸಿಕ್ಕಾಕೊಳ್ತಾ ಇದೀವಿ, ಹೀಗಾಗಿ ಸರ್ಕಾರ ನಮ್ಮ ನೆರವಿಗೆ ಬರಬೇಕು ಅಂತ ಕೇಳ್ಕೊಳ್ಳೋ ಕೆಲಸವನ್ನ ಪತ್ರ ಬರೆಯೋದ್ರ ಮೂಲಕ ಹಿಂದೆ ಮಾಡಿತ್ತು. ಈಗ ಮನವಿ ಹಲವು ಸುತ್ತಿನ ಸಭೆಗಳ ಬಳಿಕ ನವೆಂಬರ್ 20ನೇ ತಾರೀಕು ರಾಜ್ಯಾದ್ಯಂತ ಬಾರ್ಗಳನ್ನ ಬಂದ್ ಮಾಡೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಅಡಿಷನಲ್ ಇನ್ಫಾರ್ಮೇಶನ್ ಪ್ರಕಾರ ರಾಜ್ಯಾದ್ಯಂತ 12,700 ಲಿಕ್ಕರ್ ಲೈಸೆನ್ಸ್ಗಳಿದ್ದಾವೆ. ಅಂದ್ರೆ ಅದರಲ್ಲಿ CL2 ಬರುತ್ತೆ, CL7 ಬರುತ್ತೆ, CL9 ಬರುತ್ತೆ. ಈ ತರ 12,700 ಲಿಕ್ಕರ್ ಲೈಸೆನ್ಸ್ಗಳಿದ್ದಾವೆ. ಸೊ ಎಲ್ಲವೂ ಕೂಡ ಬಂದಾದ್ರೆ ಸರ್ಕಾರದ ಬೊಕ್ಕಸಕ್ಕೂ ಕೂಡ ದೊಡ್ಡ ಮಟ್ಟಿಗಿನ ನಷ್ಟ ಉಂಟಾಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಇಲ್ಲ ಆ ತರದ ಪರ್ಸೆಂಟೇಜ್ ಮಿತಿ ಮೀರಿದೆ ಅಂತ ಹೇಳಿದ್ರೆ ಹಿಂದೆ 10 ತಗೊಳ್ತಾ ಇದ್ರೆ ಈಗ 15 ತಗೊಳ್ತಾರೆ, 20 ಹೇಳ್ತಾರೆ. ಕೇಳಿದ್ರೆ ಸ್ವಾಮಿ ನೀವು ಇದಕ್ಕೆ ಏನಾದರೂ ನನ್ನ ಹತ್ರ ದಾಖಲೆ ಕೇಳಿದ್ರೆ ನನ್ನ ಹತ್ರ ಇಲ್ಲ, ಅವರ ಆಡೋ ಮಾತುಗಳನ್ನು ಅಬಕಾರಿ ಅಧಿಕಾರಿಗಳ ಮಾತನ್ನು ನಾನು ನಿಮ್ಗೆ ಹೇಳ್ತೀನಿ. ಕೇಳಿದರೆ ನಾವು ಮೇಲ್ಗಡೆ ಕೊಟ್ಟು ಬಂದಿದ್ದೇವೆ. ಮೇಲ್ಗಡೆ ಯಾರಿಗೆ ಕೊಡಬೇಕು? ನಮ್ಮ ಗೋಪಾಲಯ್ಯನವರು ಸಚಿವರಾಗಿದ್ದಾವಾಗ ನಾವು ಓಪನ್ ಸಭೆಯಲ್ಲಿ ಕೇಳಿದ್ವಿ. ISN ಅವರಿದ್ರು, ಕಮಿಷನರ್ ಇದ್ರು, ಅಡಿಷನಲ್ ಕಮಿಷನರ್ ಇದ್ರು, ಎಲ್ಲ ಇದ್ರು. ಆ ವಿಚಾರ, ಆ ಸಬ್ಜೆಕ್ಟ್ ಚರ್ಚೆಗೆ ಬಂದಾಗ ಮೇಲಿನವರು ಯಾರು ಸ್ವಾಮಿ ಅಂತ ಕೇಳಿದಾಗ ಸಚಿವರು ಏನೂ ಮಾತಾಡಲೇ ಇಲ್ಲ. ಸೊ ಹಾಗೆ ಅವರಿಂದ ಬರುವಂಥ ಆಚಾರ ಹಾಗೆ. ಇದನ್ನು ಮೊನ್ನೆ 25ಕ್ಕೆ ನಮ್ಮ ಇಡೀ ಸಭೆ ಅದನ್ನು ಕನ್ಫರ್ಮ್ ಮಾಡಿದೆ. ಅದು ಬಿಟ್ಟರೆ ನಾವು ಎಷ್ಟು ಕೊಡ್ತೀವಿ ಅನ್ನೋದನ್ನು ನಮ್ಮ ಹತ್ರ ಅದು ದಾಖಲೆ ಸಮೇತ ಹೇಳಲಿಕ್ಕೆ ಖಂಡಿತ ಅಸಾಧ್ಯ. ಅದು ಈ ಪ್ರಪಂಚದಲ್ಲಿ ಲಂಚಕ್ಕೆ ದಾಖಲೆನೇ ಇಲ್ಲ. ಎಲ್ಲಿದೆ ಲಂಚಕ್ಕೆ ದಾಖಲೆ? ಆದರೂ ನಡೀತದೆ. ಈಗ ಜಾಸ್ತಿ ಆಗಿದೆ, ಈಗ ಜಾಸ್ತಿ ಆಗಿದೆ. ಅದು ಗೊತ್ತಾಗಲ್ಲ ಸರ್. ಯಾಕೆ ಗೊತ್ತಾ, ನಮ್ಮ ಲೈಸೆನ್ಸಿಗಳು ಹಾಗೇನೆ, ನಾನು ಇದ್ದದನ್ನು ಸತ್ಯ ಹೇಳ್ತೀನಿ, ನಮ್ಮ ಲೈಸೆನ್ಸಿಗಳು ಹಾಗೇನೆ. ನಾವು ಎಷ್ಟು ಕೊಟ್ವಿ ಅಂತ ಹೇಳಲ್ಲ, ಆದರೆ ತಡ್ಕೊಳಕ್ಕಾಗಲ್ಲ ಅಣ್ಣ ಅಂತಾರೆ. ಗೋಪಾಲಯ್ಯನ ಇರುವಾಗಲೇ ಇದ್ದಿತ್ತು, ಅದರ ಹಿಂದೆ ನಾಗೇಶ್ ಅವರು ಇರುವಾಗಲೂ ಇದ್ದಿತ್ತು. ಅದೇ ಹೇಳಿದೆ ಅಲ್ಲ, ಜಾರಕಿಹೊಳಿ ಸಾಹೇಬರು ಇರುವಾಗ ಮಾತ್ರ ಇದು ಇರಲಿಲ್ಲ ಈ ಸಮಸ್ಯೆಗಳು. ಈಗ ಅದು ಜಾಸ್ತಿ ಆಗಿದೆ, ತಡ್ಕೊಳಕ್ಕಾಗಲ್ಲ ಅಂತ ಹೇಳ್ತಾರೆ. ನಮ್ಮ ಭಯ ಏನಂತ ಹೇಳಿದ್ರೆ, ಈ ಥರ ತಡ್ಕೊಳಕ್ಕಾಗಲ್ಲ, ನೀನು ಏನು ಬೇಕಾದರೂ ಮಾಡೋ, ನನಗೆ ಕೊಡು ಅನ್ನುವ ಒಂದು ಪರಿಸ್ಥಿತಿ ಉದ್ಭವ ಆದಾಗ ನಮ್ಮ ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ ಲೋಕೇಶ್. ಈಗ ರಾಜ್ಯಾದ್ಯಂತ 12,700 ಲಿಕ್ಕರ್ ಲೈಸೆನ್ಸ್ ಇದೆಯಲ್ಲ, CL2, CL7, CL9 ಅಂತ ಎಲ್ಲಾ ಲೈಸೆನ್ಸ್ ಮಾಲೀಕರು ಕೂಡ ಈ ಬಂದ್ಗೆ ಬೆಂಬಲವನ್ನ ಕೊಡ್ತಾ ಇದ್ದಾರಾ? ಬಂದ್ನ ಸ್ವರೂಪ ಯಾವ ರೀತಿ ಇರುತ್ತೆ ಮತ್ತು ಸರ್ಕಾರಕ್ಕೆ ಒಂದು ದಿನ ಬಂದ್ ಆಗೋದ್ರಿಂದ ಆಗುವಂತಹ ನಷ್ಟದ ಪ್ರಮಾಣ ಹಾಗೂ ಕೊನೆಯ ಹಂತದಲ್ಲಿ ಇವ್ರನ್ನ ಕನ್ವಿನ್ಸ್ ಮಾಡೋ ಪ್ರಯತ್ನ ಏನಾದರೂ ಆಗತ್ತಾ, ಬಂದ್ ಬೇಡ ಅಂತ ಸರ್ಕಾರದ ಕಡೆಯಿಂದ? ಮಮತಾ, ಈಗ ಮದ್ಯ ಮಾರಾಟಗಾರರ ಸಂಘ ಹೇಳೋ ಪ್ರಕಾರವಾಗಿ ಸರ್ಕಾರ ತಮ್ಮ ಬೇಡಿಕೆಗಳನ್ನ ಈಡೇರಿಸ್ತೀವಿ ಅಂತಂದ್ರೆ 20ನೇ ತಾರೀಕು ಬಂದನ್ನ ಮಾಡಲ್ಲ, ಪ್ರತಿಭಟನೆ ಮಾಡಲ್ಲ, ವಾಪಸ್ಸನ್ನ ಪಡ್ಕೊಳ್ತೇವೆ. ಒಂದು ವೇಳೆ ಅವರು ಏನಾದರೂ ಪ್ರತಿಭಟನೆ ಅಂದ್ರೆ ತಮ್ಮ ಬೇಡಿಕೆಗಳನ್ನ ಈಡೇರಿಸಲಿಕ್ಕೆ ಮುಂದಾಗಲಿಲ್ಲ ಅಂತಂದ್ರೆ ಬಂದಾಗದಂತೂ ಗ್ಯಾರಂಟಿ ಅಂತೇಳಿ ಹೇಳ್ತಾ ಇದ್ದಾರೆ. ಸುಮಾರು 11,000ಕ್ಕೂ ಹೆಚ್ಚು ಅಂಗಡಿಗಳಿದ್ದಾವೆ ಲೈಸೆನ್ಸ್ ಪಡ್ಕೊಂಡಿರುವಂಥವು. ಅವರೆಲ್ಲರೂ ಕೂಡ ಬಂದ್ಗೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಅವತ್ತು ಇಡೀ ದಿನ 20ನೇ ತಾರೀಕು ಇಡೀ ದಿನ ಯಾವುದೇ ರೀತಿಯಿಂದ ವೈನ್ ಶಾಪ್ಗಳು ಓಪನ್ ಇರಲ್ಲ. ಅವರೆಲ್ಲರೂ ಕೂಡ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾ ಇರುವಂಥದ್ದು. ಮಿತಿ ಮೀರಿದ ಭ್ರಷ್ಟಾಚಾರ ಈ ಇಲಾಖೆಯಲ್ಲಿ ಮೊದಲಿನಿಂದನೂ ಕೂಡ ಇದೆ. ಹಳೆ ಸರ್ಕಾರ ಇದ್ದಾಗಲಿತ್ತು, ಈಗಲೂ ಕೂಡ ಇದೆ. ಹಾಗಾಗಿ ಆ ಒಂದು ಕಡಿವಾಣ ಹಾಕಬೇಕಾಗತ್ತೆ. ಈ ಇಲಾಖೆ ಅಬಕಾರಿ ಸಚಿವರು ಕೊಡೋ ಬದಲಾಗಿ ಹಣಕಾಸು ಇಲಾಖೆಗೆ ತಮ್ಮ ಅಡಿಗೆ ಬರೋ ಥರ ಮಾಡಬೇಕು. ತಮ್ಮ ಒಂದು ಸಮಿತಿ ಏನಿದೆ ಅದಕ್ಕೆ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಸಮಿತಿಯನ್ನು ರಚನೆ ಮಾಡಬೇಕು, ಮುಖ್ಯಮಂತ್ರಿಗಳೇ ನೋಡ್ಕೊಳ್ಬೇಕು. ಈ ರೀತಿಯಾದಂಥ ಒಂದಷ್ಟು ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟು ಪ್ರತಿಭಟನೆ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಅಂದರೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಸಭೆ ಕರೆದಾಗ ತಮ್ಮ ಬಳಿ ಇರತಕ್ಕಂಥ ಒಂದಷ್ಟು ದಾಖಲೆಗಳನ್ನು ಕೊಡ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಸಭೆಯನ್ನು ಕರೆಯಲಿ, ಆ ಸಭೆಯಲ್ಲಿ ನಮ್ಮ ಬಳಿ ಏನಿದೆ ದಾಖಲೆ ಅದನ್ನು ನಾವು ಕೊಡ್ತೀವಿ, ನಮ್ಮ ಬೇಡಿಕೆಗಳನ್ನು ಅವರು ಈಡೇರಿಸಲಿ ಅಂತ ಹೇಳ್ತಾ ಇರುವಂಥದ್ದು. ಅವತ್ತು 20ನೇ ತಾರೀಕು ಪ್ರತಿಭಟನೆಯ ಸ್ವರೂಪ ಅಂತೂ ಎಲ್ಲ ವೈನ್ ಶಾಪ್ಗಳು ಕ್ಲೋಸ್ ಆಗ್ತೀವಿ ಅಂತ ಹೇಳಲಿಕ್ಕೆ ಬರಲ್ಲ.
ಸ್ವಯಂ ಪ್ರೇರಿತವಾಗಿ ಕ್ಲೋಸ್ ಮಾಡ್ಬೋದು, ಇನ್ನೊಂದಷ್ಟು ಜನ ಓಪನ್ ಅನ್ನ ಮಾಡ್ಕೊಳ್ಬೋದು. ಆದರೆ ತಮ್ಮ ಬೇಡಿಕೆಯನ್ನು ಈಡೇರಿಸ್ತದೆ. ಇದು ಅಂತ್ಯ ಅಲ್ಲ ಪ್ರತಿಭಟನೆ ಅಥವಾ ಬಂದಾಗಲಿ, ಇದು ಕಂಟಿನ್ಯೂ ಆಗಿ ನಡೀತಾ ಹೋಗುತ್ತೆ. ತಮ್ಮ ಬೇಡಿಕೆಗಳನ್ನು ಈಡೇರಿಸ್ತಾ ಹೋದ್ರೆ ಇನ್ನಷ್ಟು ಹೋರಾಟಗಳನ್ನು ರೂಪುರೇಷೆಗಳನ್ನು ರೂಪಿಸ್ತೀವಿ, ಹೋರಾಟಗಳನ್ನು ಮಾಡ್ತೀವಿ, ಸರ್ಕಾರವನ್ನು ಒತ್ತಾಯಿಸುವಂಥವನ್ನ ಕೆಲಸ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಗೋಪಾಲಯ್ಯನವರಿದ್ದಾಗಲೂ ಈ ರೀತಿ ಲಂಚಾವತಾರ ಇತ್ತು, ನಾಗೇಶ್ ಅವರಿದ್ದಾಗಲೂ ಈ ರೀತಿ ಇತ್ತು, ಸತೀಶ್ ಜಾರಕಿಹೊಳಿ ಇದ್ದಾಗ ಈ ರೀತಿ ಇರಲಿಲ್ಲ, ಆಗ ಸರಿ ಇತ್ತು. ಈಗ ಅದು ಮಿತಿ ಮೀರಿದೆ, ಅದಕ್ಕೆ ಕಡಿವಾಣ ಹಾಕಬೇಕು ಅಂತೇಳಿ ಈ ಒಂದು ಮದ್ಯ ಮಾರಾಟಗಾರರ ಸಂಘದವರು ಈಗ ಸರ್ಕಾರವನ್ನು ಎಚ್ಚರಿಸುವಂಥ ಕೆಲಸಕ್ಕೆ ಮುಂದಾಗ್ತಾ ಇರಬೇಕು. ಮುಖ್ಯಮಂತ್ರಿಗಳು ಸಭೆಯನ್ನು ಕರೀಲಿ, ಆ ಸಭೆಯಲ್ಲಿ ಹಣಕಾಸು ಇಲಾಖೆಯವರನ್ನು ಕರೀಲಿ, ಪೊಲೀಸ್ ಇಲಾಖೆಯವರನ್ನು ಕರೀಲಿ, ಆಗ ನಮ್ಮ ಎಲ್ಲ ಬೇಡಿಕೆಗಳನ್ನು ಅವರು ಮುಂದಿಡ್ತೀವಿ, ದಾಖಲಾತಿಗಳನ್ನು ಕೊಡ್ತೀವಿ ಅಂತೇಳಿ ಅವರು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಸರ್ಕಾರ ಏನಾದರೂ ಮಣಿದು ಬೇಡಿಕೆಗಳನ್ನು ಈಡೇರಿಸ್ತೀವಿ ಅಥವಾ ಅವರನ್ನು ಕರೆದು ಮಾತಾಡುವಂಥ ಪ್ರಯತ್ನಕ್ಕೆ ಮುಂದಾದರೆ ಪ್ರತಿಭಟನೆಯನ್ನು ಕೈ ಬಿಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸರ್ಕಾರ ಅವರನ್ನು ಕರೆದು ಮಾತನಾಡುತ್ತಾ ಇಲ್ವಾ? ಈಗಾಗಲೇ ಇವರು ನಾವು ಬಂದ್ ಮಾಡ್ತೀವಿ ಅಂತೇಳಿ ಪೂರ್ವ ತಯಾರಿಯನ್ನೆಲ್ಲವೂ ಕೂಡ ಮಾಡ್ಕೊಂಡಿರೋದ್ರಿಂದ 20ನೇ ತಾರೀಕು ಯಾವ ರೀತಿ ಇರುತ್ತೆ ಬಂದ ಸ್ವರೂಪ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಮಮತಾ, ಧನ್ಯವಾದ ಲೋಕೇಶ್ ನಮ್ಮನ್ನ ಮಾಹಿತಿಗಾಗಿ.